ಯಾವಾಗ ಬಜೆಟ್ ಮಂಡನೆ ಆಯ್ತಲ್ಲ ಆಗ ಶುರುವಾಯ್ತು ನೋಡಿ ಅಪಸ್ವರಗಳು. ಯಾವುದೇ ರೀತಿಯಾದಂತ ಕೊಡುಗೆಯನ್ನ ಕೊಟ್ಟಿಲ್ಲ, ಶೂನ್ಯ ಕೊಡುಗೆಯನ್ನ ಕೊಟ್ಬಿಟ್ರು ಅಂತ. ಬಿಹಾರ ಮತ್ತು ಆಂಧ್ರ ಪ್ರದೇಶ ಸಿಂಹಪಾಲು, ದೊಡ್ಡ ದೊಡ್ಡ ಉಡುಗೊರೆ ಸಿಕ್ಬಿಡ್ತು, ಬಂಪರ್ ಆಫರ್ ಸಿಕ್ತು ಅಂತ ಆರೋಪವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಂಬೆಕಟ್ಟೆ. ಈ ಬಾರಿಯ 2024-25ನೇ ಸಾಲಿನ ಕೇಂದ್ರ ಬಜೆಟ್ ಅನ್ನ ಈಗಾಗಲೇ ವಿತ್ತ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆಯನ್ನ ಮಾಡಿದ್ದಾರೆ. ಯಾವಾಗ ಬಜೆಟ್ ಮಂಡನೆ ಆಯ್ತಲ್ಲ ಆಗ ಶುರುವಾಯಿತು ನೋಡಿ ಅಪಸ್ವರಗಳು. ಈ ಬಾರಿ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೂ ಇಲ್ಲ ಅನ್ನುವಂತಹ ವಾದ ವಿವಾದಗಳು ಶುರುವಾಗ್ಬಿಡ್ತು. ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡಿದ್ರು. ಯಾವುದೇ ರೀತಿಯಾದಂತಹ ಕೊಡುಗೆಯನ್ನ ಕೊಟ್ಟಿಲ್ಲ, ಶೂನ್ಯ ಕೊಡುಗೆಯನ್ನ ಕೊಟ್ಬಿಟ್ರು ಅಂತ. ಅದಾದ ಮೇಲೆ ಮತ್ತೆ ಸಾಲು ಸಾಲು ಆರೋಪಗಳು ಬಂತು. ಈ ಬಾರಿ NDA ಸರ್ಕಾರ ರಚನೆಗೆ ಬಹಳ ಕೇಂದ್ರ ಪಾತ್ರವನ್ನ ವಹಿಸಿದಂಥದ್ದು ಬಿಹಾರ ಮತ್ತು ಆಂಧ್ರ ಪ್ರದೇಶ. ಹೀಗಾಗಿ ಈ ಎರಡು ರಾಜ್ಯಗಳಿಗೆ ಸಿಂಹಪಾಲು, ದೊಡ್ಡ ದೊಡ್ಡ ಉಡುಗೊರೆ ಸಿಕ್ಬಿಡ್ತು, ಬಂಪರ್ ಆಫರ್ ಸಿಕ್ತು ಅಂತ ಆರೋಪವನ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ಆದರೆ ಇವೆಲ್ಲ ಆರೋಪವನ್ನ ಈಗ ನರೇಂದ್ರ ಮೋದಿ ಅವರ NDA ಕೇಂದ್ರ ಸರ್ಕಾರ ಏನಿದೆಯಲ್ಲ ಇವೆಲ್ಲವನ್ನ ತಳ್ಳಿ ಹಾಕಿಬಿಟ್ಟಿದೆ. ಕರ್ನಾಟಕಕ್ಕೆ ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ರೂಪಾಯಿಯ ಅನುದಾನವನ್ನ ಕೊಟ್ಟು ಬಿಟ್ಟಿದೆಯಂತೆ. ಈ ಬಗ್ಗೆ ಅಂಕಿ ಅಂಶವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಬಿಟ್ಟಿದೆ. ಹಾಗಾದ್ರೆ ಎಷ್ಟು ಸಾವಿರ ಕೋಟಿ ಕರ್ನಾಟಕಕ್ಕೆ ಅನುದಾನವನ್ನ ಕೊಟ್ಟಿದ್ದಾರೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಬಾರಿಯ ಬಜೆಟ್ನಲ್ಲಿ ಸಿಂಹಪಾಲು ಪಡೆದ ರಾಜ್ಯಗಳೆಂದರೆ ಬಿಹಾರ ಮತ್ತು ಆಂಧ್ರ ಪ್ರದೇಶ. ಬಿಹಾರದಲ್ಲಿ ಅಧಿಕಾರದಲ್ಲಿರುವ ನಿತೀಶ್ ಕುಮಾರ್ ನೇತೃತ್ವದ JDU BJP ಸರ್ಕಾರ ಹಾಗೂ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶಂ ಸರ್ಕಾರಗಳಿಗೆ ಈ ಬಾರಿ ಬಂಪರ್ ಆಫರ್ ಸಿಕ್ಕಿದೆ ಎನ್ನುವಂತ ಆರೋಪಗಳು ಬಂತು. ಇದಾದ ಮೇಲೆ ಈ ಬಾರಿಯ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಶೂನ್ಯ ಕೊಡುಗೆಯ ಆರೋಪ ಎದ್ದು ಬಂತು. ಇನ್ನು ಪ್ರತಿಪಕ್ಷಗಳ ಆಡಳಿತ ಇರುವ ರಾಜ್ಯಗಳಿಗೂ ಏನೂ ಕೊಟ್ಟಿಲ್ಲ ಎನ್ನುವಂತ ಅಪಸ್ವರ ಭುಗಿಲೆದ್ದಿತ್ತು. ಆದ್ರೆ ಈಗ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇವೆಲ್ಲವನ್ನ ತಳ್ಳಿ ಹಾಕಿಬಿಟ್ಟಿದೆ. ಕರ್ನಾಟಕಕ್ಕೆ ಈ ಬಜೆಟ್ನಲ್ಲಿ 15,000 ಕೋಟಿ ಅನುದಾನ ಮಾಡಿದೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. 45,000 ಕೋಟಿ ತೆರಿಗೆ ಹಂಚಿಕೆ ಮಾಡಲಾಗಿದೆ. ಈ ಬಗ್ಗೆ ಅಂಕಿ ಅಂಶವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಈ ಹಿಂದಿನ UPA ಸರ್ಕಾರಕ್ಕೆ ಹೋಲಿಸಿದರೆ ಇದು ಅತಿ ಹೆಚ್ಚಿನ ಅನುದಾನ ಅಂತ ವಾದವನ್ನ ಮಾಡ್ತಿದ್ದಾರೆ. ಕೆಲವೊಮ್ಮೆ ಬಜೆಟ್ನಲ್ಲಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಕೆಲವು ರಾಜ್ಯಗಳ ಹೆಸರನ್ನ ಪ್ರಸ್ತಾಪಿಸಲಾಗುತ್ತೆ. ಹಾಗಂತ ಉಳಿದ ರಾಜ್ಯಗಳನ್ನ ನಿರ್ಲಕ್ಷಿಸಿದಿವೆ ಎಂದಲ್ಲ ಅಂತ NDA ಕೇಂದ್ರ ಸರ್ಕಾರ ಈಗ ಹೇಳ್ತಾ ಇದೆ. Is the revenue share. Because I'm in Karnataka and the discussion has, since the time I presented the budget, been on what's the kind of allocations for states. Is the budget being biased because it didn't in this speech name all states? So I want to clarify, or even at the beginning put forward to you as to what will be the revenue share and what will be the kind of allocations for Karnataka. After that, of course, you can always ask me questions about anything more that you want to. But I can, at your choice, either say the apportionment for Karnataka a bit later if you want, or I'll do it upfront. ಈಗ ಇವೆಲ್ಲ ಆರೋಪಗಳನ್ನ ತಳ್ಳಿ ಹಾಕಿರೋ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಎಷ್ಟು ಕೋಟಿ ಅನುದಾನವನ್ನ ಕೊಟ್ಟಿದೆ ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದೇನು? 2024-25ನೇ ಬಜೆಟ್ನಲ್ಲಿ ತೆರಿಗೆ ಕರ್ನಾಟಕಕ್ಕೆ ಹಂಚಿಕೆ. ಕರ್ನಾಟಕಕ್ಕೆ 45,485.80 ಕೋಟಿ ತೆಗೆದಿರಿಸಿದ್ದೇವೆ ಎಂದ ಕೇಂದ್ರ. ಕರ್ನಾಟಕಕ್ಕೆ ಈ ಬಜೆಟ್ನಲ್ಲಿ 15,000 ಕೋಟಿ ಅನುದಾನ. ರಾಜ್ಯಕ್ಕೆ 2024-25ನೇ ಸಾಲಿನಲ್ಲಿ 15,299.7 ಕೋಟಿ ಅನುದಾನ.
ಕರ್ನಾಟಕದಲ್ಲಿ ಹೊಸ ಏರ್ಪೋರ್ಟ್, ರಾಷ್ಟ್ರೀಯ ಹೆದ್ದಾರಿ, ಕೈಗಾರಿಕಾ ಕಾರಿಡಾರ್, ಉದ್ಯಮ ವಲಯ ಸ್ಥಾಪನೆಗೆ ಸಹಾಯ, ಬೆಂಗಳೂರು ಮೆಟ್ರೋ ಹೊಸ ಮಾರ್ಗಕ್ಕೆ ಒತ್ತು ನೀಡಲಿದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಕೇಂದ್ರ ಸರ್ಕಾರ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿ ನಾವು ಕರ್ನಾಟಕಕ್ಕೆ ಕೋಟಿ ಕೋಟಿ ಅನುದಾನ, ಇಷ್ಟೆಲ್ಲ ಅನುದಾನವನ್ನ ಕೊಟ್ಟಿದ್ದೇವೆ ಅಂತ ಅಂಕಿ ಅಂಶವನ್ನ ಹೊರಗಾಕಿದ್ದಾರೆ. ಹಾಗಾದ್ರೆ ಕರ್ನಾಟಕಕ್ಕೆ ಇಷ್ಟೆಲ್ಲ ಅನುದಾನವನ್ನ ಕೊಟ್ಟಿರೋದು ಸತ್ಯನಾ? ಈಗ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿಬಿಟ್ಟಿದೆ. ಈ ಕುರಿತಂತೆ ಕೇಂದ್ರ ಸರ್ಕಾರ ಸರಿಯಾದ ಅಧಿಕೃತ ಮಾಹಿತಿಯನ್ನ ಕೊಡಬೇಕಾಗಿದೆ. ಒಂದು ಕಡೆಯಲ್ಲಿ ವಿರೋಧ ಪಕ್ಷಗಳು ಸರಿಯಾದ ಅನುದಾನವನ್ನ ಕೊಟ್ಟಿಲ್ಲ ಅಂತ ಸಾಲು ಸಾಲು ಆರೋಪಗಳನ್ನ ಮಾಡ್ತಿದ್ರೆ, ಇತ್ತ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿದಂತಹ NDA ನಾವು ಅನುದಾನವನ್ನ ಕೊಟ್ಟಿದ್ದೇವೆ ಅಂತ ಅಂಕಿ ಅಂಶವನ್ನ ಹೊರಗೆ ಹಾಕ್ತಿದ್ದಾರೆ. ಈಗ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳಿಯೋದೇ ದೊಡ್ಡ ಪ್ರಶ್ನೆ ಆದಂತೆಯೇ ಕಾಣಿಸ್ತಿದೆ. ಹೀಗಾಗಿ ಸರಿಯಾದ ಅಧಿಕೃತ ಮಾಹಿತಿಯನ್ನ ಹೊರಗಾಕೋದು ಸರ್ಕಾರದ ಜವಾಬ್ದಾರಿಯಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.